ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾದ ಶಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಬೃಹತ್ತಾಕಾರದ ಆಲದ ಮರದ ಕೆಳಗಡೆ ಕಲ್ಲಿನ ರಾಶಿಯೊಳಗೆ ಬಿದ್ದಿದ್ದಂತಹ ಒಂದು ಶಕ್ತಿ ಈ ದಿನ ಸಾರ್ವಜನಿಕರು ಭಕ್ತರಿಂದ ಪೂಜೆಗೊಳಗಾಗ್ತಾ ಇದ್ದು ತನ್ನದೇ ಆದ ವಿಶೇಷವಾದ ದೇವಾಲಯವನ್ನು ಹಾಗೆ ಒಂದು ಬೃಹತ್ತಾಕಾರದ ತೇರನ್ನು ತನ್ನ ಅಂಗಳದಲ್ಲಿ ಹೊಂದಿದ್ದಾರೆ. ನಿಮಗೆ ಗೊತ್ತಾ ಬಂಧುಗಳೇ, ಒಂದು ಕಾಲದಲ್ಲಿ ನಿಗದಿತ ಸಮಯದಲ್ಲಿ ಗ್ರಾಮಸ್ಥರು ಬಂದು ತಮ್ಮ ಸಮಸ್ಯೆಗಳಿಗೆ, ತಮ್ಮ ಮನೆಯಲ್ಲಿ ಉಂಟಾಗುವ ನೋವು ನಲಿವುಗಳಿಗೆ ಅವರು ಸ್ಪಂದಿಸಿ ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ರು. ಆ ಶಕ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಪಟ್ಟಲದಮ್ಮ ದಯಬಾರದೆ ಈ ದೀನನ ಮೊರೆಯು ನಿನಗೆ ಕೇಳದೆ. ಪಟ್ಟಲದಮ್ಮ ದಯಬಾರದೆ. ನೋಡ್ತಾ ಇದ್ದೀರಲ್ಲ, ಇದು ಪಟ್ಟಲದಮ್ಮ ಅಂತ ಹೇಳಿ. ಪಟ್ಟಲದಮ್ಮ ದೇವಿ ಅಂತ ಅಂದರೆ ಒಂದು ವಿಶೇಷವಾದ ಶಕ್ತಿ. ಹಲವಾರು ವರ್ಷಗಳ ಹಿಂದೆ ಒಂದು ಬೃಹತ್ತಾಕಾರದ ಸುಮಾರು 1 ಎಕರೆಗಿಂತ ಹೆಚ್ಚು ಪ್ರದೇಶವದ್ದು ಆಕ್ರಮಿಸಿಕೊಂಡಿದ್ದ ಆಲದ ಮರ ಇತ್ತು. ಆ ಆಲದ ಮರದ ಕೆಳಗಡೆ ಯಾರೋ ಕೆಲವರು ಸುರಿದಿ ಹೋದಂಥ ಒಂದು ಕಲ್ಲು, ಆ ಕಲ್ಲು ಗುಡ್ಡೆಯ ಪಕ್ಕದಲ್ಲಿ ಇದ್ದಂತಹ 3 ಕಲ್ಲುಗಳನ್ನು ವಿಶೇಷವಾಗಿ ಈ ದಿನವೂ ಕೂಡ ಇವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಇತಿಹಾಸಗಳು ಹೇಳ್ತಾ ಹೋದರೆ ದಾಖಲಾತಿಗಳೇ ಸಿಗೋದಿಲ್ಲ. ಅಂತಹ ಒಂದು ಪುಣ್ಯಕ್ಷೇತ್ರ ಯಾವ ಒಂದು ಕ್ಷೇತ್ರಕ್ಕೂ ಕಮ್ಮಿ ಇಲ್ಲದಂತೆ ತನ್ನ ಇಲ್ಲಿಗೆ ಬರುವ ಭಕ್ತರನ್ನು ತನ್ನ ಸಮ್ಮುಖದಲ್ಲಿ ಎಲ್ಲ ಈ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ. ಸುಂದರವಾದ ಒಂದು ವಿಗ್ರಹವನ್ನು ಹೊಂದಿದೆ. ಹಾಗಾಗಿ ಈ ದೇವಾಲಯದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಈ ದೇವಾಲಯಕ್ಕೆ ವಿಶೇಷವಾದ ರಥವೊಂದನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ರಥದ ವಿಶೇಷತೆ ಏನು ಎಂಬುದನ್ನು ನಾವು ತಿಳಿತಾ ಹೋಗೋಣ. ಸುಮಾರು ಒಂದು 300 ವರ್ಷದ ಹಿಂದೆ ಇರ್ಬೋದು ಅನ್ಸುತ್ತೆ. ಸುಮಾರು ಒಂದು 300 ವರ್ಷದ ಹಿಂದೆಗಡೆ ಇದನ್ನು ಗ್ರಾಮಸ್ಥರು, ಅಕ್ಕಪಕ್ಕದವರು ಎಲ್ಲ ಊರವರು ಸೇರಿ ಇಲ್ಲಿ ಬಂದು ಒಂದು 3 ಕಲ್ಲಿತ್ತು. ಸುಮಾರು ಒಂದು ಕಲ್ಗುಡ್ಡೆ ಥರ ಇರೋದು. ಇಲ್ಲಿ ಅಲ್ಲೇನಾಗ್ತಾಯಿತ್ತು, 3 ಕಲ್ಲಿಗೆ ಪ್ರಧಾನವಾಗಿ ಇವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಅವತ್ತಿಂದನೂ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಇದು ಸಂಕ್ರಾಂತಿ ಹಬ್ಬ ಆಗಿ ಒಂದು 15 ದಿನ ಕರೆಕ್ಟಾಗಿ ಈ ಹಬ್ಬ ಬರುತ್ತೆ. ಹಿಂದೆ ಮುಂದೆ 15 ದಿನದಲ್ಲಿ ಈ ಹಬ್ಬ ಬರುತ್ತೆ. ಇದನ್ನು ಅವಾಗಿಂದನೂ ಪಟ್ಟಲದಮ್ಮನ ಹಬ್ಬ ಅಂತಲೇ ಮಾಡ್ಕೊಂಬರೋರು. ಮೇನ್ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಜಾಣಗೆರೆಯವರು ಈ ಹಬ್ಬನ ಫಿಕ್ಸ್ ಮಾಡ್ತಾರೆ. ಕರೆಕ್ಟಣ್ಣ? ಜಾಣಗೆರೆಯವರು ಈ ಹಬ್ಬನ ಫಿಕ್ಸ್ ಮಾಡ್ತಾರೆ. ಜಾಣಗೆರೆಯವರು ಈ ಹಬ್ಬನ ಫಿಕ್ಸ್ ಮಾಡಿ 3 ದಿನಕ್ಕೆ ಅವರಲ್ಲಿ ಜಾಣಗೆರಮ್ಮನ ಹಬ್ಬಕ್ಕೋಸ್ಕರ ಕಂಬ ಹಾಕ್ತಾರೆ. ಅದಾಗಿ 15 ದಿನಕ್ಕೆ ಜಾಣಗೆರಮ್ಮನ ಹಬ್ಬ, ದೊಡ್ಡ ಹಬ್ಬ, ಮಾರಿ ಹಬ್ಬ ಅಂತೇಳಿ ಮಾಡ್ತಾರೆ ಇಲ್ಲಿ. ಸೊ ಅದಾದಮೇಲೆ ಒಂದು ಹಿಂಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ದೇವಸ್ಥಾನನ ಕಟ್ಟಿದ್ರೆ ಒಂದೇ ದಿನ ಕಟ್ಟಬೇಕು, ಇಲ್ಲಾಂದರೆ ಮುಂದೆ ಕಂಟಿನ್ಯೂ ಮಾಡೋಕ್ಕೋದ್ರೆ ಅವ್ರು ಇರೋದಿಲ್ಲ, ತೀರೋಗ್ತಾರೆ ಅನ್ನೋ ಥರ ಒಂದು ಭಾವನೆಗಳು ಇತ್ತು ಎಲ್ಲ ಗ್ರಾಮಸ್ಥರು. ಅದೊಂದು ತಲೆಯಲ್ಲಿ ಭಾವನೆ ಇಟ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಆಯಿತು, ನಮ್ಮ ದೊಡ್ಡಪ್ಪರೊಬ್ಬರು ನಿಂಗಣ್ಣ ಅಂತ ಇದ್ದರು. ಅವ್ರು ಇವಾಗ ತೀರೋಗಿದ್ದಾರೆ. ವೈಶ್ಯ ಬ್ಯಾಂಕಲ್ಲಿದ್ದರು ಮೊದಲು ಅವರು. ಅವ್ರು ಬಂದೇನಾಯಿತು, ಅವ್ರಿಗೆ ಈ ತಾಯಿ ಮೇಲೆ ಭಾಳ ಅಭಿಮಾನ ಮತ್ತು ಒಕ್ಕಲು ಕೂಡ. ಆದರೆ ಏನಾಯಿತು, ಕ್ರಮೇಣ ಅವ್ರ ಸರ್ವಿಸ್ ದುಡ್ಡೆಲ್ಲ ಒಂದು ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಂಡು ಅವ್ರು ರಿಟೈರ್ಡ್ ಆದಮೇಲೆ ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ, ನನಗೆ ತೊಂದರೆ ಇದ್ರೂ ಪರವಾಗಿಲ್ಲ, ಈ ತಾಯಿನ ಈ ಥರ ಬಯಲಲ್ಲಿ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂಥೇಳಿ ಫಸ್ಟ್ ಮೂಲ ಅವ್ರು ಬಂದು ಒಂದು 15 ಅಡಿಗೆ 20 ಅಡಿಗೆ ಒಂದು ದೇವಸ್ಥಾನ ಕಟ್ಟಿ ಆ 9 ಕಲ್ಲಲ್ಲಿ 3 ಕಲ್ಲು ಪ್ರಧಾನ ಏನಿತ್ತು ಅದನ್ನು ಮೇಲಿಟ್ಟು, ಇವಾಗೇನು ನೀವು ನೋಡ್ತಾ ಇದ್ದೀರಾ ಪ್ರಧಾನ 3 ಕಲ್ಲೇನಿದೆ, ಆ 3 ಕಲ್ಲನ್ನು ವಿಗ್ರಹನ ಇಟ್ಟು ಮೇಲಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾಗಿ ಕ್ರಮೇಣ ಒಂದು 10 ವರ್ಷ ಕಳೆದ ಮೇಲೆ, 10 ವರ್ಷ ಆದಮೇಲೆ ಮತ್ತಿರ್ಗ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮತ್ತೆ ಇದನ್ನು ಜೀರ್ಣೋದ್ಧಾರ ಮಾಡೋಣ, ಚೆನ್ನಾಗಿ ಗರ್ಭಗುಡಿ ಎಲ್ಲ ಕಟ್ಟಿ ಮುಂದೆ ರಾಜಗೋಪುರ ಎಲ್ಲ ಮಾಡೋಣ ಅಂತೇಳಿ ಡಿಸಿಷನ್ ತೊಗೊಂಡು ಮತ್ತಿರ್ಗ ಅದಾದಮೇಲೆ 2011ರಲ್ಲಿ ದೇವಸ್ಥಾನ ಮತ್ತೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಕಾರಣಾಂತರದಿಂದ ಮತ್ತೆ ಮಧ್ಯೆ ಸ್ಟಾಪ್ ಆಯಿತು. ಮತ್ತಿರ್ಗ 17ನೇ ಇಸ್ವಿಲಿ ಈ ಭವ್ಯವಾದ ದೇವಸ್ಥಾನನ ಪೂರ್ತಿ ಕಟ್ಟಿ ಫಿನಿಷ್ ಮಾಡಿ 17ನೇ ಇಸ್ವಿ ಮಾರ್ಚ್ 17, 18, 19 3 ದಿನ ಒಳ್ಳೆ ಕಾರ್ಯಕ್ರಮ ಮಾಡಿ ಅವಾಗ ದೇವಸ್ಥಾನ ಇದನ್ನು ಇನಾಗ್ರೇಷನ್ ಮಾಡಿದ್ವಿ. ಏನು ನಾವು ತಾದ್ದಿರ 3 ಜನ ಇದ್ವಿ, ನಾವೆಲ್ಲ ಸೇರಿ ಈಗ ಒಂದು 3 ತಿಂಗಳ ಮುಂಚೆ ಒಂದು ಸಂಕಲ್ಪ ಮಾಡಿದ್ವಿ. ಒಂದು ರಥೋತ್ಸವ ಮಾಡೋಣ, ಒಂದು ಭವ್ಯವಾದ ರಥ ನಿರ್ಮಾಣ ಮಾಡಿ ಒಂದು ರಥೋತ್ಸವ ಮಾಡೋಣ ಅಂತೇಳಿ ಎಲ್ಲ ಗ್ರಾಮಸ್ಥರದ್ದು ಸಪೋರ್ಟ್ ತೊಗೊಂಡು ಕೇಳಿ ಅವ್ರ ಹತ್ರ ಮಾತಾಡಿಬಿಟ್ಟು ಈಗ ಡಿಸೆಂಬರ್ 25ನೇ ತಾರೀಕಲ್ಲಿ ಒಂದು ಪೂಜೆ ಮಾಡಿ ರಸ್ತೆ ನಿರ್ಮಾಣ ಮಾಡಿ, ರಥ ಓಡಾಡಬೇಕು ಅಂದರೆ ರಸ್ತೆ ಬೇಕು. ಸುಮಾರು ಒಂದು 580 ಅಡಿ ಒಂದು ಪ್ರಾಕಾರ ಬರುತ್ತೆ. ರಥಯಾತ್ರೆ ಆಗಬೇಕಾದ್ರೆ ಒಂದು 580 ಅಡಿ ಒಂದು ರಸ್ತೆ ಆಗಬೇಕಿತ್ತು ದೇವಸ್ಥಾನ ಸುತ್ತ ಒಂದು ಪ್ರಾಕಾರ. ಆ ರಸ್ತೆಗೆ ಗುದ್ಲಿ ಪೂಜೆ ಮಾಡಿ ಈಗ ನಾವು ನಾಳೆ 23ನೇ ತಾರೀಕು ಬೆಳಿಗ್ಗೆ 12 ಗಂಟೆ 15 ನಿಮಿಷಕ್ಕೆ ಅಭಿಜಿತ್ ಲಗ್ನದಲ್ಲಿ ಈ ರಥೋತ್ಸವ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ಕೊಂಡ್ವಿ. ಅದೇ ಪ್ರಕಾರ ಇಲ್ಲಿವರೆಗೂ ಎಲ್ಲ ಕೆಲಸನೂ ಸುಗಮವಾಗಿ ಬಂದಿದೆ. ತಾಯಿ ಆಶೀರ್ವಾದದಿಂದ ಭವ್ಯವಾದ ರಥನೂ ಬಂದಿದೆ. ಇದನ್ನು ಕುಣಿಗಲ್ ಸರ್ಕಲಿಂದ ಮೆರವಣಿಗೆ ಮಾಡಿ ಜಾಣಗೆರೆ ದೇವಸ್ಥಾನವರೆಗೂ ಮೆರವಣಿಗೆ ಮಾಡಿಕೊಂಡು ತಗೊಂಬಂದು ಇಲ್ಲಿ ಪೂರ್ತಿ ಅದನ್ನು ರಥನ ಕಟ್ಟಿ ನಿಲ್ಲಿಸಿದ್ದೀವಿ. ಈಗ ನಾಳೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ
ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 3-3.5 ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡೋಣ ಅಂತ ವಿಶೇಷವಾಗಿ ಒಂದು ರೀತಿ ಚಿನ್ನದ ರಥ ಥರ ಕಾಣ್ತಾ ಇದೆ. ಆ ಚಿನ್ನದ ರಥ ಅನ್ನೋದಕ್ಕೆ ಏನು ಹೇಳ್ತೀರಾ? ಚಿನ್ನದೇನಾ ಅಥವಾ ಯಾವ ಥರ, ಏನು ಇದು ವಿಶೇಷತೆ ಏನು? ಸರ್ ಇಲ್ಲ, ನಾರ್ಮಲಾಗಿ ಏನಾಗ್ತದೆ ಅಂದರೆ ಈಗ ಮರದಲ್ಲಿ ವಿಶೇಷವಾಗಿ ರಥನ ಕೆಳಗಡೆ ಬೇಸಿಂದನೂ ಪೂರ್ತಿ ಮಾಡಿ ರಥನ ಮಾಡ್ತಾರೆ. ಅದೇನಾಗ್ತದೆ ಸ್ವಲ್ಪ ವುಡ್ಡಲ್ಲಿ ಮಾಡಿದಾಗ ಏನಾಗುತ್ತೆ, ಎವ್ರಿ 3 ವರ್ಷಕ್ಕೊಂದ್ಸರಿ ಸಣ್ಣ ಪುಟ್ಟ ರಿಪೇರಿಗಳು ಬರ್ಬೋದು, ಅದು ಇದು ಆಗ್ತದೆ. ಅದಕ್ಕೆ ಹಂಗಾಗಿ ಏನು ಮಾಡಿದ್ದೀವಿ, ಈ ಸತಿ ನಾವು ಮೆಟಲ್ನ ಯೂಸ್ ಮಾಡಿ, ಮತ್ತು ಈ ಚಕ್ರನೂ ಕೂಡ ಮೆಟಲ್ ಚಕ್ರನ ಯೂಸ್ ಮಾಡಿ, ಬಟ್ ಶಾಸ್ತ್ರೋಕ್ತವಾಗಿ ಹತ್ತಿ ಎಲೆಗೆನ ದೇವಿ ಕೂತ್ಕೊಳ್ಳೋ ಜಾಗ ಏನಿದೆ ಮತ್ತು ಮೇಲ್ಗಡೆ ತಲೆ ಮೇಲೆ ರೂಫ್ ಏನಿದೆ ಅದೆಲ್ಲ ಪೂರ್ತಿ ಹತ್ತಿ ಎಲೆಗೆನೇ ಯೂಸ್ ಮಾಡಿದ್ದೀವಿ. ಮತ್ತು ತಿರ್ಗಾ ಇದಕ್ಕೆ ಬೇರೆ ಥರ ಶೀಟ್ ಯೂಸ್ ಮಾಡಬಾರ್ದು ಅಂತೇಳಿ ಟೈಟಾನಿಯಂ ಶೀಟ್ನ ಯೂಸ್ ಮಾಡಿ ಅದಕ್ಕೆ ಗೋಲ್ಡ್ ಪ್ಲೇಟೆಡ್ನ ಕೋಟಿಂಗ್ ಮಾಡಿಸಿರುವಂಥದ್ದು. ಅದನ್ನು ಕೋಟಿಂಗ್ ಮಾಡಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಇದು ಮೇಂಟೆನೆನ್ಸ್ ಫ್ರೀ. ಇದು ಒಂದು 5 ವರ್ಷಕ್ಕೊಂದ್ಸತಿ ನಾವು ಈ ಕಾರ್ಗಳೆಲ್ಲ ಬಫಿಂಗ್ ಮಾಡ್ಕೊತೀವಲ್ಲ, ಆ ಥರ ಬಫಿಂಗ್ ಮಾಡಿದ್ರೆ ಸೇಮ್ ಮತ್ತೆ ಇದೇ ಥರ ಏನಿದೆ ಆ ಪಾಲಿಶ್ ಹಂಗೆ ಶೈನಿಂಗ್ ಹಿಂಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಅವಾಗವಾಗ ರಿಪೇರಿ ಬರೋದು ಅದು ಇದು ಆಗಬಾರ್ದು ಅಂತೇಳಿ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡಿದ್ದೀವಿ. ಮತ್ತು ಈ 4 ಕುದುರೆಗಳೇನಿದೆ ಅದು ಕೂಡ ಹತ್ತಿ ಮರದ್ದೇನೆ, ಏನು ದೇವಗಣ ಅಂತ ಹೇಳ್ತೀವಿ ಹತ್ತಿ ಮರದ್ದು, ಆ ದೇವಗಣದಲ್ಲೇ ಕೂಡ ಈ ಹತ್ತಿ ಕುದುರೆಗಳು ರೆಡಿ ಮಾಡಿದ್ದೀವಿ. ಈ ತಾಯಿ ಪಟ್ಟಲಮ್ಮ ದೇವಿಯು ಎಲ್ಲ ಹೊಸಳ್ಳಿ ಗ್ರಾಮಕ್ಕೆ ಮತ್ತು ಅಕ್ಕಪಕ್ಕದ ಗ್ರಾಮಕ್ಕೆ ಎಲ್ಲೆಲ್ಲಿ ಕುಲಬಾಂಧವರು ಇದ್ದಾರೋ ಅವನ್ನೆಲ್ಲ ತಾಯಿ ಕಾಪಾಡ್ತಾ ಇದ್ದಾಳೆ. ಆ ದೇವಿನ ನಂಬಿ ಇಲ್ಲಿವರೆಗೂ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಯೊಂದು ಉದ್ಯೋಗದಿಂದ ಹಿಡಿದು ಉನ್ನತ ಮಟ್ಟಕ್ಕೆ ಬೆಳೆಯೋವರೆಗೂ ಆ ತಾಯಿನೇ ನಮ್ಮ ಸಂಪೂರ್ಣವಾಗಿ ನಮ್ಮ ಬೆನ್ನೆಲುವಾಗಿ ನಿಂತಿದ್ದಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ನಾನು ಈ ದೇವಿಯನ್ನು ನಂಬಿರ್ತಕ್ಕಂಥದ್ದು ಯಾವಾಗ ನಾನು ನೋಡಿದ್ದೇನೆ ಅಂತಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ತುಂಬ ಕಷ್ಟದಲ್ಲಿ ಒಂದು ಬೋರ್ವೆಲ್ ಹಾಕಿಸುವಂಥ ಸಂದರ್ಭದಲ್ಲಿ ನೀರೇ ಬರಲಿಲ್ಲ. 380 ಅಡಿ ಕೊರೆಸಿದ್ರೂ ಕೂಡ ನೀರು ಬರಲಿಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಒಂದು ಸರಿ ದೊಡ್ಡವರ ಆದೇಶದ ಮೇರೆಗೆ ಹೋಗಿ ತಾಯಿಗೆ ಒಂದು ಸರಿ ಪೂಜೆ ಮಾಡ್ಕೊಂಬಂದು ನೋಡೋಣ, ಒಂದು ಪರೀಕ್ಷೆ ಮಾಡುವ ಅಂತ ಅಂದ್ಬಿಟ್ಟು ಬಂದು ಪೂಜೆ ಮಾಡಿ, ಇನ್ನೂ ಅವ್ರ ಮನೆಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ ತಿಳಿಸಿದ ತಕ್ಷಣ ಅವರು ಒಂದು ಪೈಪನ್ನು ಬಿಟ್ಟ ತಕ್ಷಣ ಎಲ್ಲಿಲ್ಲದ ನೀರು ತುಂಬ ಉಜ್ವಲವಾಗಿ ದೊರಕಿತು. ನಮ್ಮ ಜಮೀನಿಗೆಲ್ಲ ಆಗಿ ನಾವು ಒಂದು ಗೋಕಟ್ಟೆಗೆ ಅದನ್ನು ನೀರನ್ನು ತುಂಬಾಕಿದಂತಹ ಕ್ಷಣವನ್ನು ನಾನು ಈ ದಿನ ಸ್ಮರಿಸಬೇಕಾದ. ಅಂದರೆ ನಾವು ಮಕ್ಕಳಿಗೆ ಹುಷಾರಿಲ್ದಾಗ ಏನೋ ಜ್ವರನೋ ಇಲ್ಲ ಕೆಮ್ಮು ನೆಗಡಿನೋ ಬೇದಿನೋ ಆದರೆ ನಾವು ಆ ತಾಯಿನ ಮನೇಲಿ ಸ್ಮರಣೆ ಮಾಡಿದಾಗ, ನಾನು ನನ್ನ ಹೆಂಡ್ತಿನೇ ಆಗಲಿ ಸ್ಮರಣೆ ಮಾಡಿದಾಗ ಆ ಕ್ಷಣಕ್ಕೆ ಅಂತ ಅಲ್ಲ, ನಾವು ಇಲ್ಲಿ ಬಂದು ಒಂದು ಹರಕೆ ನನ್ನ ಮಕ್ಕಳ ಬಗ್ಗೆ ಏನಾರು ವಾಂತಿ ಗಿಂತಿ ಏನೋ ಒಂದು ಆದಾಗಲೂ ಅಷ್ಟೇ ಆ ತಾಯಿ ಬಂದು ಕೈ ಮುಗಿದು, ತಾಯಿ ನಮ್ಮವ್ವ ನನ್ನ ಮಕ್ಕಳನ್ನೆಲ್ಲ ಕಾಪಾಡವ ಅಂದರೆ ಅಲ್ಲಿಗೆ ನಮಗೆ ಕಾಯಿಲೆ ಇದಾಗೋದು. ನನ್ನ ಜೀವನದಲ್ಲಿ ನಾನು ತುಂಬ ಚಿಕ್ಕವನಾಗಿದ್ದಾಗ ನನ್ನ ಚಿಕ್ಕಪ್ಪನ ಮನೆ ಕೆಲಸ ಮಾಡ್ತಾಯಿದ್ದೆ. ಅವತ್ತು ಒಂದು ಕಾಲದಲ್ಲಿ ನಾನು ಇಲ್ಲಿಂದ ತುಂಬ ಕಷ್ಟದಿಂದ ಹೋಗಿ ನಮ್ಮ ಚಿಕ್ಕಪ್ಪನ ಮನೆ ಸೇರಿದ್ದಕ್ಕೆ ನನ್ನ ಚಿಕ್ಕಪ್ಪ ನನಗೆ ಅನ್ನದ ದಾರಿ ಕೊಟ್ಟು ಇವತ್ತು ನನ್ನ ಮಕ್ಕಳು ನಾನು ಒಂದು ನೆಲೆಯಾಗಿ ನಿಂತ್ಕೊಳ್ಳೋಕ್ಕೆ ಒಂದು ದಾರಿ ಕೊಟ್ಟಿದ್ದಾರೆ ಈ ತಾಯಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕೇಳಿದ್ರಲ್ಲ, ಆ ಪಟ್ಟಲದಮ್ಮನ ಹೆಸರಿನಲ್ಲಿ ಇಟ್ಟ ಕಲ್ಲುಗಳು ಇಂದು ಸಾವಿರಾರು ಜನಗಳನ್ನು ಕಾಯ್ತಾ ಇವೆ. ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಎಲ್ಲರಿಗೂ ಕೂಡ ಒಳಿತು ಮಾಡ್ತಾ ಇದ್ದಾರೆ. ಅಂತಹ ಒಂದು ದೇವಾಲಯಕ್ಕೆ ವಿಶೇಷವಾದ ಒಂದು ರಥವನ್ನು ಕೂಡ ಭಕ್ತರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನೀವು ಒಮ್ಮೆ ಬಿಡು ಮಾಡಿಕೊಂಡು ಬಂದು ಈ ಕ್ಷೇತ್ರವನ್ನು ನೋಡಿ. ಇದು ಇರುವುದು ಕುಣಿಗಲ್ ತಾಲೂಕಿನ ಹೊಸಹಳ್ಳಿ ಎಂಬ ಗ್ರಾಮದಲ್ಲಿ. ಈ ದೇವಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಈ ತಾಯಿಯ ಕೃಪೆಗೆ ಪಾತ್ರರಾಗಲು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.